ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ವೀಡಿಯೋ. ಇದಕ್ಕೂ ಮುಂಚೆ ನಾನು ಇಂಟ್ಯೂಷನ್ ಟೆಸ್ಟಿನ ವೀಡಿಯೋನ ಮಾಡಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ರೀಸನ್ ಏನು ಅಂದರೆ, ಆವಾಗ ಮಾಡಿದಾಗ ನನಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, ಇವಾಗ ಗ್ರೋ ಆಗಿದ್ದೀವಲ್ಲ. ಸೊ ಅವರು ಆ ವಿಡಿಯೋನ ಖಂಡಿತ ನೋಡಿರಲ್ಲ ತುಂಬ ಜನ, ಹಾಗಾಗಿ ಈ ವಿಡಿಯೋ. ಸೊ ಇಂಟ್ಯೂಷನ್ ಟೆಸ್ಟ್ ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ, ಎಸ್, ಇನ್ ಬಿಟ್ವೀನ್ ಏನಂತ ಹೇಳಿದ್ರೆ, ನಾಳೆ ಹಬ್ಬ, ಏಪ್ರಿಲ್ 9ನೇ ತಾರೀಕು ಹಬ್ಬ ಇದೆ, ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಲೈಫಲ್ಲಿ ಹರುಷನ ತರಲಿ, ಹ್ಯಾಪಿನೆಸ್ಸನ್ನು ತರಲಿ ಅಂತ ನಾನು ವಿಶ್ ಮಾಡ್ತೀನಿ. ಬೇವು ಬೆಲ್ಲ ತಿಂದು ಸಿಹಿ ಕಹಿ ಎರಡನ್ನು ಆಕ್ಸೆಪ್ಟ್ ಮಾಡೋಣ, ಆದರೆ ಅದರಲ್ಲಿ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಕಹಿ ಬಂದರೆ ಸಿಹಿನ ತಿಂದು ಓವರ್ಕಮ್ ಮಾಡಿ, ಅಂದರೆ ರೆಮಿಡೀಸ್ಗಳನ್ನು ಮಾಡಿಕೊಂಡು ಓವರ್ಕಮ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಇಂಟ್ಯೂಷನ್ ಟೆಸ್ಟಲ್ಲಿ ಏನು ಇಂಟ್ಯೂಷನ್ ಟೆಸ್ಟ್ ಅಂತ ಹೇಳಿದ್ರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಯೋಚನಾ ಶಕ್ತಿ, ನಿಮಗೆ ಮನಸ್ಸಿನ ಶಕ್ತಿ ಎಷ್ಟಿದೆ, ಆ್ಯಂಡ್ ಒಂಥರ ಥರ್ಡ್ ಐ ಆ್ಯಕ್ಟಿವೇಶನ್ ಥರ. ಸೊ ನೀವೇನಾದರೂ ಇದರಲ್ಲಿ ತಪ್ಪು ಹೇಳಿದ್ರೆ ನೋ ವರೀಸ್, ಟ್ರೈ ಮಾಡಿ. ಈ ಇಂಟ್ಯೂಷನ್ನ ನೀವು ಮೆಡಿಟೇಷನ್ ಮೂಲಕ ಇಂಪ್ರೂವ್ ಮಾಡ್ಕೋಬಹುದು. ಸೊ ನಿಮ್ಮ ಮನಸ್ಸಿನ ಮಾತು ಸರಿಯಾಗಿದ್ದರೆ ನಿಮಗೆ ಇಲ್ಲಿ ಇಂಟ್ಯೂಷನ್ ಕರೆಕ್ಟಾಗಿದೆ ಅಂತ ಅರ್ಥ. ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ, ನಾನು ತೋರಿಸ್ತೀನಿ ನಿಮಗೆ ಇವಾಗ. ಸೊ ಓಕೆ, ಇದನ್ನು ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ನಾನಿಲ್ಲಿ ಡೈಸ್ನ ತೊಗೊಂಡಿದ್ದೀನಿ, ಓಕೆನಾ. ಸೊ ಆದಷ್ಟು ಬೇಗ ನಾನು ಡೈಸ್ ರೀಡಿಂಗ್ ಕೂಡ ಮಾಡ್ತಿದ್ದೀನಿ ನಿಮಗೆ. ಇಲ್ಲಿ ಡೈಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಡೈಸಲ್ಲಿ ಏನು 1 ಇರುತ್ತೆ, 3, 2, 4, 5, 6 ನಂಬರ್ಸ್ ಇರುತ್ತೆ ಅಲ್ವಾ. ಸೊ ನಾನು ಈ ರೀತಿ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೋತೀನಿ, ಓಕೆನಾ. ಸೊ ನಾನು ಪ್ರಾಪರಾಗಿ ಕ್ಲೋಸ್ ಮಾಡ್ತೀನಿ. ಯಾವ ನಂಬರ್ಗೆ ಕ್ಲೋಸ್ ಆಗಿದೆ ಅನ್ನೋದನ್ನು ನೀವು ಗೆಸ್ ಮಾಡಬೇಕು, ಓಕೆ. ಸೊ ಫಾರ್ ಎಕ್ಸಾಂಪಲ್, ನಾನು ಈ ರೀತಿ ಕ್ಲೋಸ್ ಮಾಡಿ ಕೈಯನ್ನು ಓಪನ್ ಮಾಡಿದಾಗ ಇಲ್ಲಿ ನಂಬರ್ 5 ಇರಬಹುದು ಅಥವಾ ನಂಬರ್ 6 ಕೂಡ ಇರ್ಬೋದು, ಯಾವುದಾದ್ರೂ ನಂಬರ್ ಇರ್ಬೋದು, ಈವನ್ ನನಗೂ ಗೊತ್ತಿಲ್ಲ. ಆದರೆ ನೀವು ಅದನ್ನು ಗೆಸ್ ಮಾಡಿ. ನಿಮ್ಮ ಗೆಸ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ, ಓಕೆನಾ. ಆ್ಯಂಡ್ ಇದನ್ನು ಹೇಗೆ ಗೆಸ್ ಮಾಡಬೇಕು, ಒಂದು ಮಿನಿಟ್ ನೀವು ವಿಡಿಯೋನ ಸ್ಟಾಪ್ ಮಾಡಿ, ಓಕೆನಾ. 1 ಮಿನಿಟ್ ವಿಡಿಯೋನ ಸ್ಟಾಪ್ ಮಾಡಿ ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ, ಏಂಜಲ್ಸಲ್ಲಿ ಬೇಡ್ಕೊಳ್ಳಿ, ಎಲ್ಲರ ಹತ್ರನೂ ಬೇಡ್ಕೊಂಡು 1 to 6 ಯಾವ ನಂಬರ್ ಇರ್ಬೋದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಕಣ್ಣಿಗೆ ಯಾವುದು ಬರುತ್ತೆ ಅದನ್ನು ಗೆಸ್ ಮಾಡಿ ನೋಡೋಣ, ಇಲ್ಲಿ ಬಂದಿರೋದು ಅದೇ ನಂಬರ್ ಅಂತ. ಸೊ ಈಗ 1 by 1 ನಂಬರ್ನ ತೋರಿಸ್ಬಿಡ್ತೀನಿ ನಾನು, ಸೊ ದಟ್ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಈಗ 1 ತೋರಿಸ್ತಾ ಇದ್ದೀನಿ, ಬೇಕಿದ್ರೆ ಪಾಸ್ ಮಾಡಿಕೊಂಡು ನೀವು ಇದನ್ನು ಒಂದು 3 seconds, 1 second ಝೂಮ್ ಔಟ್ ಆಗಿದೆ, ಅದು ಐ ಡೋಂಟ್ ನೋ ಯಾಕೆ ಅಷ್ಟು ಕ್ಲಾರಿಟಿ ಬರ್ತಿಲ್ಲ ಅಂತ. ಎಸ್, ಸೊ ನೀವು ಇದನ್ನೇ ನೋಡ್ತಾ ಇರಿ, ಡಯಸ್ನೇ ನೋಡ್ತಾ ಇರಿ. ಅಟ್ಲೀಸ್ಟ್ 5 seconds or 10 seconds ನಿಮ್ಮ ಕೈ ಬೆರಳಲ್ಲಿ 1, 2, 3, 4, 5, 6, 7, 8, 9, 10 ಅಂತ ಕೌಂಟ್ ಮಾಡಿಕೊಂಡು ಇದನ್ನೇ ನೋಡಿ, ಓಕೆ. ನೆಕ್ಸ್ಟ್ ನಂಬರ್ 5, 10 seconds ಕೌಂಟ್ ಮಾಡ್ಕೊಳ್ಳಿ, ಇದನ್ನು ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, 10 seconds ಕೌಂಟ್ ಮಾಡ್ಕೊಳ್ಳಿ, ನೋಡಿ, ಓಕೆ. ನೆಕ್ಸ್ಟ್ ನಂಬರ್ 6, 10 seconds ಕೌಂಟ್ ನೋಡಿ. 4, ನೆಕ್ಸ್ಟ್ 2, ನೆಕ್ಸ್ಟ್ 3, ಓಕೆ. ಸೊ ಈಗ ನಾನು ರೋಲ್ನ ಮಾಡಿ ಈ ಒಂದು ನಂಬರ್ನ ಚೂಸ್ ಮಾಡಿರ್ತೀನಿ, ಅದು ಯಾವುದು ಅಂತ ನೀವು ಗೆಸ್ ಮಾಡಬೇಕು, ಓಕೆ. ಎಸ್, ನಂಬರ್ ಬಂದಿದೆ. ನಿಮ್ಮ ಗೆಸ್ ಸರಿಯಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನೋಡೋಣ ಯಾವ ನಂಬರ್ ಇದೆ ಅಂತ. ಇಟ್ಸ್ 1 ನಂಬರ್ ಬಂದಿದೆ. ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ದೀರಾ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗಾದರೆ ನಿಮ್ಮ ಇಂಟ್ಯೂಷನ್ ತಪ್ಪು ಅಂತ ಹೇಳ್ತಾ ಇಲ್ಲ, ಇದೇ ರೀತಿ ನಾನು ವೀಡಿಯೋಸ್ಗಳನ್ನು ಮಾಡ್ತೀನಿ, ನೆಕ್ಸ್ಟ್ ನೀವು ಟ್ರೈ ಮಾಡಬಹುದು, ಓಕೆ. ಎಸ್, ಆದಷ್ಟು ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ನಿಮ್ಮ ಥರ್ಡ್ ಐ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್.